ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ದಿವ್ಯಶ್ರೀ. ಹೆಡ್ಲೈನ್ಸ್. ಟ್ವಿಟರ್ನಿಂದ ವಾಟ್ಸಪ್ಗೆ ಹಬ್ಬಿದ ನೀರ್ದೋಸೆ ವಿವಾದ. ರಮ್ಯಾ ಮ್ಯಾನೇಜರ್ ನಿರ್ದೇಶಕರ ನಡುವೆ ಮೆಸೇಜ್ಗಳ ಮಹಾಪೂರ. ಜಗ್ಗೇಶ್ ಆರೋಪಕ್ಕೆ ನಟಿ ಪ್ರೂಫ್ ಸಮೇತ ತಿರುಗೇಟು. ದೊಮ್ಮಲೂರು ರಸ್ತೆ ಮರು ನಾಮಕರಣ ವಿಚಾರಕ್ಕೆ ಗದ್ದಲ. ಬಿಬಿಎಂಪಿ ವಿಷಯ ಸಭೆಯಲ್ಲಿ ಕೋಲಾಹಲ. ಮೇಯರ್ ವಿಪಕ್ಷ ಸದಸ್ಯರ ನಡುವೆ ಮಾತಿನ ಸಮರ. ಸಾಮಾಜಿಕ ಕಾರ್ಯಕರ್ತ ಸಂಶೀಲ್ ಕೊಲೆ ಪ್ರಕರಣ. 4 ತಿಂಗಳು ಕಳೆದರೂ ಸಿಗದ ಹಂತಕರ ಜಾಡು. ಕೊಲೆಯ ಕಾರಣವೂ ಇನ್ನೂ ನಿಗೂಢ. ಮಾಧ್ಯಮದ ಮುಂದೆ ಮಹಿಳಾ ಕಾರ್ಪೊರೇಟರ್ಗಳ ಪೋಸ್. ಕ್ಯಾಮೆರಾ ಮರೆಯಾಗುತ್ತಲೇ ಪೊರ್ಕೆ ಬಿಟ್ಟು ಎಸ್ಕೇಪ್. ಬಿಬಿಎಂಪಿ ಮಾರ್ಕೆಟ್ ಸ್ವಚ್ಛತಾ ಕಾರ್ಯಕ್ರಮ ಟುಸ್. ಸಿಲಿಕಾನ್ ಸಿಟಿಯಲ್ಲಿ ಡಾನ್ಸ್ ಬೇಬಿ ಡಾನ್ಸ್. ಮನಸೆಳೆದ ಅಂತಾರಾಷ್ಟ್ರೀಯ ಬಲ್ಲಿ ಡ್ಯಾನ್ಸ್ ಶೋ. ಸೊಂಟ ಕುಣಿಸಿದ ವಿದೇಶಿ ಕಲಾವಿದರು. ನಟಿ ರಮ್ಯಾ ನೀರ್ದೋಸೆ ಪುರಾಣ ಈಗ ಟ್ವಿಟರ್ ಬಿಟ್ಟು ವಾಟ್ಸಪ್ಗೂ ಬಂದಿದೆ. ವಾಟ್ಸಪ್ನಲ್ಲಿ ನಿರ್ದೇಶಕರ ಜೊತೆಗಿನ ಚಾಟಿಂಗ್ ಡೀಟೇಲ್ಸ್ ಅನ್ನ ರಮ್ಯಾ ಬಿಡುಗಡೆ ಮಾಡಿದ್ದಾರೆ. ಜಗ್ಗೇಶ್ ಆರೋಪಕ್ಕೆ ಪ್ರೂಫ್ ಸಮೇತ ತಿರುಗೇಟು ಕೊಟ್ಟಿದ್ದಾರೆ. ಬನ್ನಿ, ಹಾಗಿದ್ರೆ ಅದರಲ್ಲಿ ಏನಿದೆ ನೋಡ್ಕೊಂಬರೋಣ. ನೀರ್ದೋಸೆ ವಿವಾದಕ್ಕಿಂತ ಮುಂಚೆ ರಮ್ಯಾ ಪರವಾಗಿ ಅವರ ಮ್ಯಾನೇಜರ್ ಕನ್ನಿಕಾ ನಿರ್ದೇಶಕ ವಿಜಯ್ ಪ್ರಸಾದ್ ಜೊತೆಗೆ ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡಿದ್ರು. ಮೊದಲಿಗೆ ಮೇ 24ರಂದು ಮಾಡಿದ ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ಕನ್ನಿಕಾ ನಿರ್ಮಾಪಕರಿಗೂ ಗೊತ್ತಿಲ್ಲದೆ ನಿರ್ದೇಶಕ ವಿಜಯ್ ಪ್ರಸಾದ್ ಶೂಟಿಂಗ್ ಡೇಟ್ಸ್ ಬದಲಿಸಿರೋ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಕೂಡಲೇ ಕರೆ ಮಾಡುವಂತೆ ಕೋರಿದ್ರು. ಅಲ್ಲದೆ ಅಕ್ಟೋಬರ್ವರೆಗೂ ಚಿತ್ರತಂಡದ ಜೊತೆಗೆ ಸಂಪರ್ಕ ಹೊಂದಿದ್ದ ರಮ್ಯಾ ಮ್ಯಾನೇಜರ್ ವಾಟ್ಸ್ಆಪ್ ಅಲ್ಲೇ ಸಂಭಾಷಣೆಯನ್ನ ಮುಂದುವರೆಸಿದ್ರು. ಅದರ ವಿವರ ಹೀಗಿದೆ. ಓಕೆ, ವಿ ವಿಲ್ ಟಾಕ್ ಇನ್ ದ ಮಾರ್ನಿಂಗ್. ಮೆಸೇಜ್ ಮಾಡಿಬಿಡಿ ಸರ್. ಆದ್ರೆ ಸಾರಿ, ಮಾರ್ನಿಂಗ್ ಪ್ಲೀಸ್. ಸರ್, ನೀವು ಹೇಳಿದ್ರಿ ಕಾಲ್ ಮಾಡ್ತೀನಿ ಅಂತ. ಸಾರಿ, ಐ ವಿಲ್ ಕಾಲ್ ಯು 7:30 PM. ಓಕೆ. ನವೆಂಬರ್ ತಿಂಗಳೊಳಗೆ ರಮ್ಯಾ ಒಪ್ಕೊಂಡ ಎಲ್ಲ ಕೆಲಸ ಪೂರ್ಣಗೊಳಿಸಬೇಕು. ಸೊ ಪ್ಲೀಸ್ ಅವ್ರ ಡೇಟ್ಗಳನ್ನು ಬಳಸ್ಕೊಳ್ಳಿ. 10 ನಿಮಿಷ, ಕಾಲ್ ಯು ಡ್ರೈವಿಂಗ್. ಓಕೆ. ಕ್ಯಾನ್ ಕಾಲ್ ಬ್ಯಾಕ್ ಪ್ಲೀಸ್. ಸರ್, ಈ ವರ್ಷ ನಿಮ್ಮ ಚಿತ್ರದಲ್ಲಿ ರಮ್ಯಾ ಅಭಿನಯಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಓಕೆ, ನಿಮ್ಮ SMS ನನ್ನ ನಿರ್ಮಾಪಕರಿಗೆ ಕಳಿಸ್ತೀನಿ. ಥ್ಯಾಂಕ್ ಯು. ಗುಡ್ ನೈಟ್. ಓಕೆ ಸರ್. ಹೀಗೆ ರಮ್ಯಾ ಮ್ಯಾನೇಜರ್ ಹಾಗೂ ನಿರ್ದೇಶಕ ವಿಜಯ್ ಪ್ರಸಾದ್ ಸಂಪರ್ಕದಲ್ಲೇ ಇದ್ದಾರೆ ಅನ್ನೋದು ಈ ಮೆಸೇಜ್ಗಳಿಂದ ಬಹಿರಂಗವಾಗಿದೆ. ಆದರೆ ಇದಕ್ಕೆ ರಮ್ಯಾ ನಮ್ಮ ಜೊತೆ ಸಂಪರ್ಕದಲ್ಲೇ ಇಲ್ಲ ಅಂದಿದ್ದ ನಟ ಜಗ್ಗೇಶ್ ಹೇಗೆ ಪ್ರತಿಕ್ರಿಯೆ ಕೊಡ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ ನೀರು ದೋಸೆ ಈಗ ಅರಬೆಂದ ದೋಸೆಯಾಗಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಇನ್ನು ಬಿಬಿಎಂಪಿಯಲ್ಲಿ ನಡೆಯುವ ಮಾಸಿಕ ಸಭೆ ಅಥವಾ ವಿಷಯ ಸಭೆಯಲ್ಲಿ ಗದ್ದಲ ಗಲಾಟೆ ಸಹಜ. ಆದರೆ ಇಂದು ನಡೆದ ಗಲಾಟೆ ಮಾತ್ರ ತೀವ್ರ ಸ್ವರೂಪ ಪಡೆದಿತ್ತು. ಹಾಗಾದ್ರೆ ಅದಕ್ಕೆ ಕಾರಣ ಏನು? ಅಲ್ಲೇನು ನಡೆಯಿತು ನೀವೇ ನೋಡಿ. ಇವತ್ತು ಬಿಬಿಎಂಪಿ ವಿಷಯಾಧಾರಿತ ಸಭೆಯಲ್ಲಿ ಕಂಡುಬಂದ ದೃಶ್ಯವಿದು. ದೊಮ್ಮಲೂರು ಮುಖ್ಯ ರಸ್ತೆಗೆ ಖ್ಯಾತ ಸಾಹಿತಿ ಕರೀಂ ಖಾನ್ ಅವರ ಹೆಸರು ಇಡೋ ಹಳೆ ವಿಷಯ ಇವತ್ತು ಮತ್ತೆ ಚರ್ಚೆಗೆ ಗ್ರಾಸವಾಯಿತು. ಈ ವಿಷಯದಲ್ಲಿ ಆಡಳಿತ ಪಕ್ಷದ ವಿಳಂಬಕ್ಕೆ ಕರೀಂ ಖಾನ್ ಮುಸ್ಲಿಮರಾಗಿರೋದೇ ಕಾರಣ ಅಂತ ಡಿಜೆ ಹಳ್ಳಿ ಸದಸ್ಯ ಸಂಪತ್ ರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಕರೀಂ ಖಾನ್ ಸಾಹೇಬರ ನಾಮಕರಣದ ಬಗ್ಗೆ ಕಳೆದ ಸಭೆಯಲ್ಲಿ ನಾನು ಮಾತಾಡಿದಾಗ ನಾನೇ ಅದನ್ನ ನಾಮಕರಣಕ್ಕೆ ಬರ್ತೀನಿ, ಅದನ್ನ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಡೇಟ್ ಪ್ರಕಟಣೆ ಮಾಡಿ. ಬೇಕಾದ್ರೆ ತಾವು ರೆಕಾರ್ಡ್ಸ್ ಅಲ್ಲಿ ನೋಡಿ, ರೆಕಾರ್ಡ್ ಅಲ್ಲಿ ತಾವೇ ಹೇಳಿದ್ರಿ ಪೂಜೆ ಮಾಪರ್ರೆ 2 ವರ್ಷ
ಕೂಡಲೇ ಕೆಂಡಮಂಡಲರಾದ ಮೇಯರ್ ಸಾಹೇಬ್ರು ಸಂಪತ್ ರಾಜ್ ಅವರನ್ನ ಸಭೆಯಿಂದ ಆಚೆ ಕಳುಹಿಸೋ ಎಚ್ಚರಿಕೆ ನೀಡಿದ್ರು. ಇನ್ನು ಸಭೆಯಲ್ಲಿ ಸದಸ್ಯರು ಪರಸ್ಪರ ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡ್ರು. ಗದ್ದಲವೆಲ್ಲ ಮುಗಿದ ಬಳಿಕ ಮತ್ತೆ ಮೇಯರ್ ಹಳೆಯ ಭರವಸೆ ಕೊಟ್ರು. ಕರೀಂ ಖಾನ್ ಅವ್ರನ್ನ ಇವ್ರು ಯಾರು ಹತ್ರದಿಂದ ನೋಡೂ ಇಲ್ಲ, ಕಂಡೂ ಇಲ್ಲ. ನಾನು ಬಸವನಗುಡಿಲಿ ಅವ್ರನ್ನ ನೋಡಿರೋದು ಸುಮಾರು ಒಂದು 25 ವರ್ಷದ ಮೇಲ್ಪಟ್ಟಾಗ ನಾನು ಬಸವನಗುಡಿಲಿ ಅವ್ರು ನೋಡಿದ್ದೀನಿ. ಆದ್ದರಿಂದ ನಮ್ಮೆಲ್ಲ ನಾಯಕರನ್ನ ಕರೆದು ಕುಳಿತುಕೊಂಡು ಚರ್ಚೆ ಮಾಡಿ ಯಾವತ್ತು ಅದನ್ನು ಆ ರಸ್ತೆಗೆ ಹೆಸರಿಡಬೇಕು, ಏನಿಡಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡು ಅದಾದಷ್ಟು ಬೇಗ ಅದನ್ನು ಆ ಒಂದು ರಸ್ತೆಗೆ ನಾಮಕರಣ ಮಾಡಲು ನಾನು ಪ್ರಯತ್ನ ಪಡ್ತೀನಿ. ಇಷ್ಟೆಲ್ಲದರ ನಡುವೆ ಆಡಳಿತ ಪಕ್ಷದ ನಾಯಕರಾಗಿ ಕೊಡಿಗೆಹಳ್ಳಿಯ ಸದಸ್ಯರಾದ ಅಶ್ವಥ್ ನಾರಾಯಣ ಆಯ್ಕೆಯಾಗಿ ಅಧಿಕಾರ ಸ್ವೀಕರಿಸಿದ್ರು. ಇನ್ನು ಪಾಲಿಕೆ ಭವನ ನಿರ್ಮಾಣ ಬಗ್ಗೆ ಆಡಳಿತ ಪಕ್ಷದ ಸದಸ್ಯರೇ ವಿರೋಧ ವ್ಯಕ್ತಪಡಿಸಿದ್ರು. ಒಟ್ಟಿನಲ್ಲಿ ಗೊಂದಲ ಗಲಾಟೆ ನಡುವೆ 30ಕ್ಕೂ ಹೆಚ್ಚು ವಿಷಯಗಳಿಗೆ ಮೇಯರ್ ಕಟ್ಟೆ ಸತ್ಯನಾರಾಯಣ ಅವರು ಅನುಮೋದನೆ ನೀಡಿದ್ರು. ಅನುಮೋದನೆ ಕೊಡೋದಕ್ಕೆ ಅದಕ್ಕೆಲ್ಲ ಕಾರ್ಯರೂಪಕ್ಕೆ ತರೋದಕ್ಕೆ ತಾವು ಆದೇಶ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ. ಇಂದಿನ ಸಭೆಯಲ್ಲಿ ವಿಷಯಗಳ ಚರ್ಚೆ ಆಗೋದ್ರ ಬದಲು ಗಲಾಟೆ ಗದ್ದಲಗಳೇ ಹೆಚ್ಚಾಗಿ ಕಾಣಿಸಿದ್ದು ವಿಪರ್ಯಾಸ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಆತ ಬನಶಂಕರಿ ಸಂಚಾರಿ ಠಾಣೆ ಎಸ್ಐ ಪುತ್ರ. ಬಿಡದಿಯಲ್ಲಿ ಸೈಟ್ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ. ಜೀವನದ ಬಗ್ಗೆ ತುಂಬು ಕನಸು ಕಂಡಿದ್ದ ಯುವಕ. ಆದರೆ ಕನಸು ಕಂಗಳ ಆ ಹುಡುಗ ಕೆಂಗೇರಿ ಬಳಿಯ ರೈಲ್ವೆ ಹಳಿ ಮೇಲೆ ಅನಾಥ ಶವವಾಗಿ ಹೋಗಿದ್ದಾನೆ. ಬೈಕ್ ಮೇಲೆ ಹೀರೋ ಸ್ಟೈಲಲ್ಲಿ ಕೂತಿರೋ ಈತ ಗಿರೀಶ್. 23 ವರ್ಷದ ಈತ ಬಿಡದಿಯಲ್ಲಿ ಸೈಟ್ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ. ಬನಶಂಕರಿ ಸಂಚಾರಿ ಠಾಣೆ ಎಸ್ಐ ವೆಂಕಟಪ್ಪ ಮಗನಾದ ಗಿರೀಶ್ ಜೀವನದ ಬಗ್ಗೆ ಅನೇಕ ಕನಸುಗಳನ್ನು ಕಂಡಿದ್ದ. ಆದರೆ ಈತ ನಿನ್ನೆ ಕೆಂಗೇರಿ ಬಳಿಯ ರೈಲ್ವೆ ಹಳಿ ಮೇಲೆ ಶವವಾಗಿ ಪತ್ತೆಯಾಗಿದ್ದ. ರೈಲ್ವೆ ಪೊಲೀಸರು ಆತ್ಮಹತ್ಯೆ ಪ್ರಕರಣ ಅಂತ ದಾಖಲಿಸಿದ್ದಾರೆ. ಮಗನ ಸಾವಿನ ಬಗ್ಗೆ ತಂದೆ ಅನುಮಾನ ವ್ಯಕ್ತಪಡಿಸ್ತಾರೆ. ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋ ಇದಲ್ಲ, ಯಾಕೆಂದರೆ ನನ್ನ ಮಗನ ಬಗ್ಗೆ ಇರೋನು ಒಬ್ಬ ಮಗ, ನನಗೆ ಕಾನ್ಫಿಡೆನ್ಸ್ ಇದೆ, ಯಾವುದು ದುಶ್ಚಟಗಳಿರಲಿಲ್ಲ. ಜೊತೆಗೆ ಮನೆಯೊಳಗೆ ಏನೇ ಚಟಗಳಿದ್ರು ಎಲ್ಲರ ತಾವು ಹೊಂದಾಣಿಕೆ ಮಾಡ್ಕೊಂಡಿದ್ದು. ನನ್ನ ಅಣ್ಣ ತಮ್ಮಂದಿರು ಜಾಸ್ತಿ, ಎಲ್ಲರೂ ತಾವು ಪ್ರೀತಿ ವಾಸಂತ ಇದ್ದ. ನಿನ್ನೆ ದಿವಸ ನನಗೆ ಅನುಮಾನ, ಅವನು ಅಲ್ಲಿ ಆಗಿರೋ ಒಂದು ಸ್ಟೇಜ್ ನೋಡಿದ್ರೆ ನಾನು ಪೊಲೀಸ್ ಅಧಿಕಾರಿಯಾಗಿ ಅಲ್ಲಿ ನೋಡಿದಾಗ ಇಂಥವೆಲ್ಲವಾರು ನೋಡಿದ್ದೀವಿ. ಅದು ಏನೋ ಮಾಡಿ ಅಲ್ಲಿ ಹಾಕಿದ್ದಾರೆ. ಬಾಡಿ ಎಲ್ಲ ಏನೂ ಆಗಿಲ್ಲ, ಬರೀ ಕತ್ತತ್ರ ಹೋಗಿದೆ. ರೈಲ್ವೆಯಲ್ಲಿ ಅವನು ತಲೆ ಕೊಟ್ಟರೆ ಕಟ್ಟಾಗಬೇಕು, ಅಲ್ಲಿ ಬ್ಲಡ್ ಬೀಳಬೇಕು, ಅದೇನೂ ಇಲ್ಲ. ಕಳೆದ ಶನಿವಾರ ಎಂದಿನಂತೆ ಬೆಳಗ್ಗೆ 8 ಗಂಟೆಗೆ ಗಿರೀಶ್ ಮನೆ ಬಿಟ್ಟಿದ್ದ. ಸಾಮಾನ್ಯವಾಗಿ ರಾತ್ರಿ 9 ಗಂಟೆಯೊಳಗೆ ಮನೆಗೆ ವಾಪಸ್ಸಾಗೋನು ಅವತ್ತು ಮಾತ್ರ ಮನೆಗೆ ಬರಲೇ ಇಲ್ಲ. ಇತ್ತ ಪೋಷಕರು ಆತನ ಫೋನ್ಗೆ ಕಾಲ್ ಮಾಡಿದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ನಿನ್ನೆ ಬೆಳಗ್ಗೆ ಮತ್ತೆ ಮಗನ ಮೊಬೈಲ್ ಫೋನ್ಗೆ ಕರೆ ಮಾಡಿದಾಗ ಫೋನ್ ರಿಂಗ್ ಆಗಿದೆ. ಆದರೆ ಆ ಕಡೆಯಿಂದ ಕರೆಯನ್ನು ಸ್ವೀಕರಿಸಿದ್ದು ಪೊಲೀಸರು. ಆಗಲೇ ತಮ್ಮ ಮಗನ ಸಾವಿನ ಸುದ್ದಿ ಗೊತ್ತಾಗಿತ್ತು. ಜೀವನದ ಬಗ್ಗೆ ಅನೇಕ ಕನಸುಗಳನ್ನು ಕಂಡಿದ್ದ ಗಿರೀಶ್ ಆತ್ಮಹತ್ಯೆಗೆ ಶರಣಾಗೋ ಹುಡುಗನೇ ಅಲ್ಲ ಅನ್ನೋದು ಸಂಬಂಧಿಕರ ವಾದ. ಇದು ಪ್ಯೂರ್ಲಿ ಕೊಲೆ ನಡೆದಿರೋದು. ಕೊಲೆ ಮಾಡಿ ಆನಂತರ ತಗೊಂಡೋಗ್ಬಿಟ್ಟು ಅದನ್ನು ರೈಲ್ವೆ ಟ್ರ್ಯಾಕ್ ಮೇಲೆ ಹಾಕಿದ್ದಾರೆ. ಅದರಲ್ಲಿ ಮಾಧ್ಯಮಗಳಿಂದ ಪ್ರಚಾರ ಮಾಡಿ ಇವರಿಗೆ ನ್ಯಾಯ ದೊರಕಿಸಬೇಕು ಅಂತ ನಾವು ಎಲ್ಲರ ಪರವಾಗಿ ಹೇಳ್ತಾ ಇದ್ದೀವಿ. ಈ ಸಂಬಂಧ ಸಿಟಿ ರೈಲ್ವೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಅನ್ನೋದು ತನಿಖೆಯಿಂದ ಮಾತ್ರವೇ ಹೊರಬರಬೇಕು. ಬೆಂಗಳೂರಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಹಲವು ಹಗರಣಗಳ ವಿರುದ್ಧ ಹೋರಾಡಿದ ಸಾಮಾಜಿಕ ಕಾರ್ಯಕರ್ತ ಶಂಶೀಲ್ ಕೊಲೆಯಾಗಿ 4 ತಿಂಗಳೇ ಕಳೆದು ಹೋಗಿದೆ.
ಆದರೆ ಇನ್ನೂ ಆರೋಪಿಗಳ್ಯಾರು, ಕೊಲೆಗೆ ಕಾರಣ ಏನು ಅನ್ನೋದು ನಿಗೂಢವಾಗಿಯೇ ಉಳಿದಿದೆ. ಈ ಫೋಟೋದಲ್ಲಿರುವ ಇವರು ಶಂಶಿಲ್ ಹುದಾ. ಬೆಂಗಳೂರಿನ ಡಿಜೆ ಹಳ್ಳಿ ನಿವಾಸಿಯಾಗಿದ್ದ ಸಾಮಾಜಿಕ ಕಾರ್ಯಕರ್ತ ಶಂಶಿಲ್ ಒಂದು ದಿನ ಕಚೇರಿಯಲ್ಲೇ ಬರ್ಬರವಾಗಿ ಕೊಲೆಯಾಗಿ ಹೋಗಿದ್ರು. ಅವತ್ತು ಜುಲೈ 3, 2013. ಎಂದಿನಂತೆ ಅವತ್ತು ಟ್ಯಾನರಿ ರಸ್ತೆಯ ತಮ್ಮ ಕಚೇರಿಗೆ ಬಂದಿದ್ರು. ಆದರೆ 10:30 ಸುಮಾರಿಗೆ ಕಚೇರಿಯ ಸಹಾಯಕ್ಕೆ ಬಂದಾಗ ಶಾಕ್ ಕಾದಿತ್ತು. ಶಂಶಿಲ್ ಶವವಾಗಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಖುದ್ದು ಸ್ಥಳಕ್ಕೆ ಭೇಟಿ ನೀಡಿದ್ದ ಹೋಮ್ ಮಿನಿಸ್ಟರ್ ಜಾರ್ಜ್ ಶೀಘ್ರವೇ ತಪ್ಪಿತಸ್ಥರ ಬಂಧನದ ಭರವಸೆ ನೀಡಿದ್ರು. ಇನ್ನು ಶಂಶಿಲ್ ಕೊಲೆಗಾರರು ಯಾರು ಅನ್ನೋದು ಮಾತ್ರ ಇನ್ನೂ ನಿಗೂಢವಾಗಿದೆ. ರಿಯಲ್ ಎಸ್ಟೇಟ್, ಗೋಲ್ಡ್ ಲೋನ್, ಅಮಾನತ್ ಬ್ಯಾಂಕ್ ಅವ್ಯವಹಾರದ ವಿರುದ್ಧ ಹೋರಾಟ ಮಾಡಿದ್ದೆ ಇದಕ್ಕೆ ಮುಲಾವ ಅನ್ನೋ ಅನುಮಾನವೂ ದಟ್ಟವಾಗಿವೆ. ಅವತ್ತು ಇದು ಮಾಡೋದು ಅದು ಮೀಡಿಯಾಗಳು ಪೊಲೀಸ್ಗಳೆಲ್ಲ ಬಂದಿದ್ದು, ಈಗ ಮತ್ತೆ ಅದು ಏನು ಗುರುತು ಸಿಕ್ಕಿಲ್ಲ ಯಾರು ಏನಂತ. ಒಳ್ಳೆ ಮನುಷ್ಯ ಅವರು, ಡಿಪಾರ್ಟ್ಮೆಂಟ್ ಏನು ವರ್ಕ್ ಮಾಡಲ್ಲ ಅಂತ ನಮಗೇನೋ ಒಂದು ಯೋಚನೆ ಮಾಡಬೇಕು, ಹಿಡಿಬೇಕು, ಯಾರು ಮಾಡಿದ್ರೆ ಹಿಡಿಬೇಕು ಅವನಿಗೆ. ಹೆಂಗೆ ಮಾಡ್ದ ಏನು ಮಾಡ್ದ ಮಾಡಿದವರು ಗೊತ್ತಾಯಿತು, ಯಾರು ಮಾಡಿದ ಇವತ್ತವನಿಗೂ ಗೊತ್ತಾಗಿಲ್ಲ. ಅದು ಯಾವಾಗ ಗೊತ್ತಾಗುತ್ತೆ ಅದು. ಆದರೆ ಯಾವ ದಿಸೆಯಲ್ಲಿಯೂ ತನಿಖೆ ನಡೆಸಿದ್ರೂ ಪೊಲೀಸರಿಗೆ ಶಂಶಿಲ್ ಸಾವಿನ ಕ್ಲೂ ದೊರೆತಿಲ್ಲ. ಆದರೆ ಮರಣೋತ್ತರ ಪರೀಕ್ಷೆ ವೇಳೆ ಶಂಶಿಲ್ ಹುದಾ ದೇಹದ ಮೇಲೆ ಬರೋಬ್ಬರಿ ಒಂದೇ ಭಾಗದಲ್ಲಿ 27ಕ್ಕೂ ಹೆಚ್ಚು ಚಾಕುವಿನ ಗುರುತುಗಳಿದ್ವು. ಇದು ವೈಯಕ್ತಿಕ ಹಿನ್ನೆಲೆಯಲ್ಲಿ ನಡೆದ ಕೊಲೆ ಅನ್ನೋದು ಮಾತ್ರ ಖಚಿತವಾಗಿದೆ. 15 ಜನರ ತನಿಖಾ ತಂಡ ರಚಿಸಲಾಗಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಂತೂ ಶಂಶಿಲ್ ಕೊಲೆ ಇನ್ನೂ ನಿಗೂಢವಾಗಿದೆ. ಇದು ಪೊಲೀಸರ ದೌರ್ಬಲ್ಯವೋ ಅಥವಾ ಅಂತಕರ ಕಿಲಾಡಿತನವೋ ಗೊತ್ತಾಗುತ್ತಿಲ್ಲ. ಕ್ಯಾಮ್ರಾಮನ್ ಅನಿಲ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್. ನಮ್ಮ ಬೆಂಗಳೂರಿನಲ್ಲಿ ಈಗ ಒಂದು ಬ್ರೇಕ್.